ಭೀಷ್ಮ ಭೀಷ್ಮ ಭೀಷ್ಮ. ಏನು ಆಶ್ಚರ್ಯ, ಏನು ಆಶ್ಚರ್ಯ! ಈ ಕಂದರನ ಅಂಗಳದಲ್ಲಿ ಅಶೀರವಾಣಿ ಕೇಳ್ತದೆ ಅಂತಾದ್ರೆ ಇವ ಎಂತವ ಎನ್ನುವಂಥದ್ದು ಅರ್ಥ ಆಗ್ತದೆ. ಇವ ಮಾಡಿದಂತಹ ಪ್ರತಿಜ್ಞೆಗೆ ದೇವತೆಗಳು ಕೂಡ ಅಸ್ತು ಎನ್ನುವುದಾಗಿ ಹೇಳ್ತಾ ಇದ್ದಾರೆ. ಕೇಳಿದ್ದೇನೆ, ಚಂದವಂಶದ ಕಥೆಯನ್ನು ಹಿಂದೆಯೂ ನಾನು ಕೇಳಿದ್ದೇನೆ. ಸಂಕಷ್ಟದ ಪರಿಸ್ಥಿತಿ ಬಂತು ಅಂತಾದರೆ ದೇವತೆಗಳೇ ಬಂದು ಅಸ್ತು ಅಂತ ಹೇಳಿದ್ದು ಕತೆ ಇದೆ. ಆದರೆ ಇದು ಇವತ್ತು ಸತ್ಯವಾಗಿ ಹೋಯ್ತಲ್ಲ. ದೇವವ್ರತ ದಾಶರಾಜ ಕಂದರ, ನನ್ನಿಂದ ಅಪರಾಧ ಆಯಿತು ಅಂತ ಕೇಳ್ತಾರೆ. ಖಂಡಿತವಾಗಿಯೂ ಅಪರಾಧ ಅಲ್ಲ. ಈ ದೇವವ್ರತನ ಮಾತು ಎನ್ನುವಂಥದ್ದು ಖಂಡಿತವಾಗಿ ಲೋಕ ಕಲ್ಯಾಣಕ್ಕೆ ನಾಂದಿಯಾಗ್ತದೆ. ಆದ್ದರಿಂದ ಈಗ ಅದು ನನ್ನ ಮಾತಿನ ಮೇಲೆ ಭರವಸೆ ಬಂತ ನಿನಗೆ? ಭರವಸೆ ಬಂತು. ಆದರೆ ದೇವತೆಗಳೇ ನಿನ್ನನ್ನ ಭೀಷ್ಮ 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 ಎಂದು ಕೊಂಡಾಡಿದ್ರು. ಆದರೆ ನನ್ನ ಬಗ್ಗೆ ನಾನು ಈಗ ಯೋಚನೆ ಮಾಡ್ತಾ ಇದ್ದೇನೆ. ಏನು? ನಿನ್ನ ಜೀವನವನ್ನು ತೆದ್ದು ಬಿಟ್ಟಲ್ವ ನಾನು ಅಂತ. ಇಲ್ಲದೆ ದಾಶರಾಜ ಕಂದರ, ನನ್ನ ಮಗಳ ಭವಿಷ್ಯವನ್ನು ರೂಪಿಸುವ ಕಾರಣಕ್ಕಾಗಿ ನೀನು ಹಸ್ತಿನಾವತಿಯ ಪೀಠವನ್ನು ಏರಬೇಕಾದವ. ಅಂತಹ ಪೀಠವನ್ನು ಕಸಿದುಕೊಂಡು ಬಿಟ್ಟುಕೊಟ್ಟಿದ್ದೇನೆ ಅಂತ. ಮದುವೆಯನ್ನು ಆಗಬೇಕಾದಂತಹ ನಿನಗೆ ಜೀವನದಲ್ಲಿ ಮದುವೆ ಇಲ್ಲ ಎನ್ನುವ ಹಾಗೆ ಮಾಡಿಬಿಟ್ಟೆ. ಅಪ್ಪನಿಗೆ ಮದುವೆ ಆಗಬೇಕು ಎನ್ನುವಂತ ಕಾರಣಕ್ಕೋಸ್ಕರ ನನ್ನ ಮದುವೆಯನ್ನು ತ್ಯಾಗ ಮಾಡಿದವನು ಈ ದೇವವ್ರತ. ಎಂತಹ ಮಗನನ್ನು ಪಡೆದಿದ್ದಾನೆ ಅಂತ ನಾನೀಗ ಯೋಚನೆ ಮಾಡುವುದು. ಆದರೆ ನಿನ್ನ ಜೀವನವನ್ನು ನಾನು ತೆಗ್ದವನಾದಂತಹ ಕಟುಕನಾಗಿ ಹೋದೆ. ಖಂಡಿತವಾಗಿಯೂ ಇಲ್ಲ ದಾಶರಾಜ ಕಂದರ. ಆದರೆ ಒಂದು ಸತ್ಯವನ್ನು ಈಗ ಹೇಳಬೇಕು ನಿನ್ನಲ್ಲಿ. ಇಷ್ಟು ಸಮಯ ಯಾರಿಗೂ ಹೇಳದ ಸತ್ಯವೊಂದನ್ನು ನಿನ್ನಲ್ಲಿ ಹೇಳಬೇಕು ಮಗ. ಈಗ ನೀನು ಕೇಳಿದೆಯಲ್ವಾ, ನನ್ನ ಮಗಳನ್ನು ನನ್ನ ತಂದೆಗೆ ಮದುವೆ ಮಾಡಿಕೊಡು ಎನ್ನುವುದಾಗಿ. ಒಂದು ವಿಚಾರ ಹೇಳ. ಒಂದು ವೇಳೆ ನನ್ನದೇ ಮಗಳು ಹೌದು ಅಂತಾಗಿದ್ರೆ ಈ ದಾಸರ ಕೇರಿಯಲ್ಲಿ ಗೊಬ್ಬರ ಬರುವಂತಹ ಯಾರಿಗೋ ಯಾವತ್ತೋ ಮಾರಿ ಬಿಡ್ತಾ ಇದ್ದೆ, ಮದುವೆ ಮಾಡಿ ಕೊಡ್ತಾ ಇದ್ದೆ. ಆದ್ರೆ ಅವಳು ನನ್ನ ಮಗಳಲ್ಲ ದೇವವ್ರತ, ಅವಳು ನನ್ನ ಮಗಳಲ್ಲ. ನಾನು ಸಾಕಿದ ಮಗಳು, ಅವಳು ಸಾಕಿದ ಮಗಳು. ಒಂದು ಕಾಲದಲ್ಲಿ ನದಿಯಲ್ಲಿ ಮೀನನ್ನು ಹಿಡಿಯುವ ಸಂದರ್ಭದಲ್ಲಿ ಮೀನಿನ ಹೊಟ್ಟೆಯೊಳಗೆ ಸಿಕ್ಕಿದಂತಹ ಮಗುವನ್ನು ವಸುರಾಜರಿಗೆ ಕೊಂಡು ಹೋಗಿ ಕೊಟ್ಟೆ. ಆ ಸಂದರ್ಭದಲ್ಲಿ ಆ ಎರಡು ಮಕ್ಕಳನ್ನು ಅವರ ಸೆರಗಿನಲ್ಲಿ ಹಿಡಿದು ಗಂಡು ಮಗುವನ್ನು ಒಳಗೆ ಕಳುಹಿಸಿ ಹೆಣ್ಣು ಮಗುವನ್ನು ನನ್ನ ಸೆರಗಿಗೆ ಹಾಕಿ ಹೇಳಿದರು, ಕಂದರ ನಿನ್ನ ನಾಲಗೆ ಒಂದು ಸರಿ ಉಂಟು ಅಂತಾದರೆ ಈ ಹೆಣ್ಣಿನ ಭವಿಷ್ಯ ಎನ್ನುವಂಥದ್ದು ಮುಂದೆ ರೂಪುಗೊಳ್ಳುತ್ತದೆ ಎನ್ನುವುದಾಗಿ. ಅಂದಿನಿಂದ ನನ್ನ ಮಗಳನ್ನು ಎತ್ತರಕ್ಕೆ ಏರಿಸಬೇಕು ಎನ್ನುವಂತಹ ಒಂದೇ ಒಂದು ಕಾರಣಕ್ಕೆ ಇಷ್ಟೆಲ್ಲ ಆಡಿಬಿಟ್ಟೆ. ಇದನ್ನು ನೆನೆಸಿಕೊಳ್ಳುವಾಗ ಒಂದು ಕತೆ ನೆನಪಿಗೆ ಬರ್ತದೆ ದೇವವ್ರತ. ಒಬ್ಬ ಸನ್ಯಾಸಿ ತನ್ನ ಶಿಷ್ಯರೊಂದಿಗೆ ನೀರಿನಲ್ಲಿ ಸ್ನಾನ ಮಾಡುವುದಕ್ಕೆ ಇಳಿತಾನಂತೆ. ಇಳಿಯುವಂತಹ ಸಂದರ್ಭದಲ್ಲಿ ಅಲ್ಲಿ ಒಂದು ಚೇಳು ಸಾಯುವಂತಹ ಸ್ಥಿತಿಯಲ್ಲಿ ನೀರಿನಲ್ಲಿ ವಿಳವಿಳನೆ ಒದ್ದಾಡ್ತಾ ಇರ್ತದೆ. ಆಗ ಸನ್ಯಾಸಿ ಏನು ಮಾಡ್ತಾನೆ, ಆ ಚೇಳನ್ನು ಮೇಲಕ್ಕೆ ಹಾಕಬೇಕು ಎನ್ನುವುದಾಗಿ ಹಿಡಿದೆತ್ತಿದಾಗ ಆ ಚೇಳು ಕುಟುಕ್ತದೆ, ಮತ್ತೆ ನೀರಿಗೆ ಬೀಳ್ತದೆ. ಮತ್ತೆ ಸನ್ಯಾಸಿ ಅದೇ ಪ್ರಯತ್ನವನ್ನು ಮಾಡಿ 4-5 ಬಾರಿ ಕುಟುಕಿದ ನಂತರ ದಡಕ್ಕೆ ಎಸಿತಾನಂತೆ. ಆಗ ಅಲ್ಲಿದ್ದಂತಹ ಎಲ್ಲ ಶಿಷ್ಯಂದರು ಕೇಳ್ತಾರಂತೆ, ಗುರುಗಳೇ ಆ ಚೇಳು ಅಷ್ಟು ಕುಟುಕ್ತಾ ಇದ್ದರೂ ಕೂಡ ನೀವು ಯಾಕೆ ಮೇಲೆ ಹಾಕುವಂತಹ ಪ್ರಯತ್ನ ಮಾಡಿದ್ದೀರಿ ಅಂತ. ಆಗ ಸನ್ಯಾಸಿ ಹೇಳಿದ, ಚೇಳಿನ ಅಭ್ಯಾಸ ಏನು ಕೇಳಿದರೆ ಕುಟುಕುವಂಥದ್ದೇ. ಆದರೂ ನಾನು ಮಾನವ, ನನಗೆ ಮಾನವೀಯತೆ ಬೇಕು, ಅದನ್ನು ಬದುಕಿಸಬೇಕು ಎನ್ನುವ ಯೋಚನೆ ಬೇಕು. ಅದಕ್ಕಾಗಿ ನಾನು ಸನ್ಯಾಸಿಯಾಗಿದ್ದೇನೆ, ನಾನು ಮಾನವನಾಗಿದ್ದೇನೆ ಅಂತ. ನಿನ್ನ ಬದುಕಿನಲ್ಲಿ ಕುಟುಕುವಂತಹ ಚೇಳು ನಾನಾದೆ. ಆದರೆ ನೀನು ನನಗೆ ಪರಿಪರಿಯಾಗಿ ಹೇಳುತ್ತಾ ನೀನೊಬ್ಬ ಅಖಂಡ ಸನ್ಯಾಸಿಯಾದೆ ಮಗನೇ, ಸನ್ಯಾಸಿಯಾದೆ. ನನ್ನಿಂದ ತಪ್ಪಾಯ್ತು ಮಗ. ಕಂದರ, ಈ ಮಾತು ನಿನ್ನಿಂದ ಬಾಯಿಂದ ಬಾರದಿತ್ತು. ಆದ್ರೂ ಬಂತಲ್ಲ, ಬೇಸರ ಇಲ್ಲ ಬಿಡು. ನಾನು ಬಂದ ಉದ್ದೇಶ ಎನ್ನುವಂಥದ್ದು ಯಾವುದು? ನನ್ನ ಅಮ್ಮನನ್ನ ಕರ್ಕೊಂಡು ಹೋಗ್ಬೇಕು ಎನ್ನುವಂಥ ಉದ್ದೇಶದಿಂದ. ಆದ್ದರಿಂದ ಅಮ್ಮನನ್ನ ಕಳಿಸಿಕೊಡ್ತೀಯಾ? ಎಲೆ ಮಾತಾ ಮಗ ಕೊಡು ಎನ್ನ ಮಾತೆ ಜಾ